ಮತದಾರರ ಮುಂದೆ ಯಾವ ರೀತಿ ಹೋಗ್ತಾ ಇದ್ದೀರಿ ಅಂತ ನೀವು ಕೇಳ್ತಾ ಇದ್ದೀವಿ. ಮತದಾರರ ಹತ್ರ ಹೋಗ್ತಾ ಇರೋದು ನಾವು ಮನೆಗೆ ಏನು ಮತ ಕೇಳ್ತಾ ಇದ್ದೀವಿ, ನಾವು ಏನೇನು ಕೆಲಸಗಳು ಮಾಡಿದ್ದೀವಿ, ಮನೆಗೆ ಸ್ಯಾನಿಟೇಷನ್ ಇರ್ಬೋದು, ರೋಡ್ ಇರ್ಬೋದು, ಲೈಟ್ ಇರ್ಬೋದು, ಕಸ ಹಿಂದೆ ಕಸದ ರಾಶಿ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ವಾರ್ಡನ್ನು ಒಂದು ಮಾದರಿ ಮಾಡಿದ್ದೀವಿ. ಆ ಕಾರಣದಿಂದ ಪ್ರತಿಯೊಬ್ಬರು ಗಲ್ಲಿನೂ ಕೂಡ ನಾವು ರೆಡಿ ಮಾಡಿದ್ವಿ. ಈಗ ಅದರಿಂದ ನಾವೇನು ಹೇಳ್ತಾ ಇದ್ದೀವಿ, ನಮಗೆ ಮತ ಹಾಕಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ, ನಮ್ಮ ರಿಜ್ವಾನ್ ಅರ್ಷದ್ ಅವ್ರಿಗೆ ಮತ ಹಾಕಿ, ಜಮೀರ್ ಅಹಮದ್ ಅವರು ಸುಜಾತಾ DC ರಮೇಶ್ ಅವ್ರಿಗೆ ಏನು ಕೆಲಸ ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಮತ ಹಾಕಿ ಅಂತ ಕೇಳ್ತಾ ಇದ್ದೀವಿ. ಪ್ರಣಾಳಿಕೆ ಅಂಶಗಳಂತ ಹೇಳಿದ್ರೆ ಏನಾಗಿದೆ, ನಾವು ಹಿಂದಿನಿಂದಲೂ ಕೂಡ ನಾವು ಈಗ ಆಜಾದ್ ನಗರ ವಾರ್ಡನ್ನು ಹಲವಾರು ರೀತಿ ತಾವೆಲ್ಲ ನೋಡ್ದಂಗೆ ಬೇಕಾದಷ್ಟು ಬದಲಾವಣೆಗಳನ್ನು ಮಾಡಿದ್ದೀವಿ. ಬದಲಾವಣೆಗಳು ಏನೇನೆಂದರೆ ಬೆಂಗಳೂರನ್ನು ಕೊಟ್ಟಿದ್ದೀವಿ, ಸ್ಕೈ ವಾಕ್ ಮಾಡಿದ್ದೀವಿ, ಹಾಗೇ ಗಲ್ಲಿಯ ರೋಡ್ಗಳನ್ನು ಡೆವಲಪ್ಮೆಂಟ್ ಮಾಡಿದ್ದೀವಿ, ಫುಟ್ಪಾತ್ ಡೆವಲಪ್ಮೆಂಟ್ ಮಾಡಿದ್ದೀವಿ, ಪಾರ್ಕ್ಗಳು ಡೆವಲಪ್ಮೆಂಟ್ ಮಾಡಿದ್ದೀವಿ, ಕ್ರೀಡಾಂಗಣಗಳನ್ನು ಡೆವಲಪ್ಮೆಂಟ್ ಮಾಡಿದ್ದೀವಿ, ಸ್ಮಶಾನಗಳನ್ನು ಡೆವಲಪ್ಮೆಂಟ್ ಮಾಡಿದ್ದೀವಿ. ಅದನ್ನು ಕೇಳ್ಕೊಂಡು ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ. ನಾವು ಕೆಲಸ ಮಾಡಿದ್ದೀವಿ, ನೀವು ಮತ ಹಾಕಿ ಅಂತ ಕೇಳ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ MP ನಮ್ಮವರೇ ಆದರೆ ನಮ್ಗೆ ಇನ್ನೂ ಹೆಚ್ಚಿನ ಅನುದಾನ ನಾವು ಪಡೆಯೋಕ್ಕಾಗ್ತದೆ. ಆ ಕಾರಣದಿಂದ ಇನ್ನೂ ಡೆವಲಪ್ಮೆಂಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಮತದಾರರ ಹತ್ರ ಕೇಳ್ತೀವಿ. ಈಗ ಇಲ್ಲಿ ಒಕ್ಕಲಿಗ ಸಮುದಾಯದ ಮತ ಮತ್ತು JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರವಾಗಿರೋದ್ರಿಂದ ಇಲ್ಲಿ ಒಕ್ಕಲಿಗ ಮತದಾನ ನಾವು ಸೆಳಿಬೇಕಾದ ಪರಿಸ್ಥಿತಿ ಇತ್ತು. ಆ ಕಾರಣದಿಂದ ಮಾಜಿ ಪ್ರಧಾನಮಂತ್ರಿಗಳು ಮುಳಕಟ್ಟಮ್ಮ ದೇವಸ್ಥಾನದ ಹತ್ರ ಮತ್ತು ನಮ್ಮ ಕಾಲಭೈರವೇಶ್ವರ ದೇವಸ್ಥಾನ ಕಸ್ತೂರ್ಬಾ ನಗರದಲ್ಲಿ ನಮ್ಮ ಒಂದು 3 ರೋಡ್ನಲ್ಲಿ ಇರ್ತಕ್ಕಂಥದ್ದೆಲ್ಲ ಒಕ್ಕಲಿಗ ಸಮುದಾಯದವರಿದ್ದಾರೆ ಇಲ್ಲಿ ಜಾಸ್ತಿ, ಮೂಲತಃ ಊರು. ಆ ಕಾರಣದಿಂದ ಆ ಮತನ ನಾವು ಸೆಳಿಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಬಂದು ಎಲ್ಲ ಮತಯಾಚನೆ ಮಾಡಿದರು. ಆ ಕಾರಣದಿಂದ ಅದೆಲ್ಲ ಬೆನಿಫಿಟ್ ಇದೆ. ಅದು 3000 ಓಟು ನಮಗೆ ಹೋದ ಸಲ JDS ಹೋಗಿ, ಆ ಮತನೂ ಕೂಡ ಪರಿವರ್ತನೆ ಆಗ್ತದೆ ಈ ಸಲ. ಆ ಮತ ಪರಿವರ್ತನೆ ಮಾಡೋಕ್ಕೋಸ್ಕರ ದೇವೇಗೌಡರು ಬಂದು ಮತಯಾಚನೆ ಮಾಡಿದ್ದಾರೆ. ನಿಜವಾಗೂ ಎಲ್ಲರೂ ಸೇರಿ ಒಂದು ಸೈಡ್ ಮತದಾನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ಎಲ್ಲರೂ ಕೂಡ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಸಾಹೇಬರು ಈಗ ನಮ್ಮ ಆಜಾದ್ ನಗರನ ಆಜಾದ್ ನಗರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಭಾಳ ಕುರುಬ ಸಮುದಾಯ ಇರೋ ಕಾರಣದಿಂದ ಅಲ್ಲಿ ನಮ್ಮಲ್ಲಿಗೆ ಯಾಕೆ ಬಂದರು ಅಂದರೆ ಇಲ್ಲಿ ಒಂದು ಬೆಲ್ಟೆ ಅದಿದೆ. ಆ ಕಾರಣದಿಂದ ಅವರು ಎಲ್ಲರೂ ಕೂಡ ಯಾವುದೇ ಕಾರಣದಲ್ಲೂ ಮಳವಳ್ಳಿ, ಮೈಸೂರು ಅಲ್ಲಿ ಇಲ್ಲಿ ಹೋಗ್ಬೇಡ್ರಪ್ಪ, ದಯವಿಟ್ಟು ಇಲ್ಲೇ ಇದ್ದು ಮತ ಚಲಾವಣೆ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಚಲಾವಣೆ ಮಾಡಿ ರಿಜ್ವಾನ್ ಅರ್ಷದನ್ನು ಗೆಲ್ಲಿಸಿ ಅಂತಕ್ಕಂಥದ್ದನ್ನು ಪ್ರಚಾರ ಮಾಡಿದರು. ಅವರು ಬಂದು ನನಗೂ ಹೇಳಿದ್ದಷ್ಟೇ, ನೀನು ಮನೆ ಹೋಗಿ ಮತಯಾಚನೆ ಮಾಡಬೇಕು, ನೀನು ಮೇಡಮ್ ಅವರು ಇಬ್ಬರು ಸೇರಿ ಮತಯಾಚನೆ ಮಾಡಬೇಕು ಅಂತ ಹೇಳಿದರು. ಆ ಕಾರಣದಿಂದ ಈಗ ನಾವು ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆದರೆ ರಾತ್ರಿ 9:30-10 ಗಂಟೆ ತನಕ ಮನೆ ಮತಯಾಚನೆ ಮಾಡ್ತಾಯಿದ್ದೀವಿ. ಗಲ್ಲಿಯಲ್ಲಿ ಮತಯಾಚನೆ ಮಾಡ್ತಾಯಿದ್ದೀವಿ. ನಮಗೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕು, ಜಮೀರ್ ಅಹಮದ್ ಖಾನ್ ಸಾಹೇಬರ ಹೆಸರು ಉಳಿಬೇಕು, ಸುಜಾತಾ DC ರಮೇಶ್ ಅವರ ಹೆಸರು ಉಳಿಬೇಕು, ಸೆಂಟ್ರಲ್ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು. ಇದೇ ನಾವು ಕನ್ಸ್ಕೊಂಡಿರ್ತಕ್ಕಂಥ ಬೇರೆ ಏನೂ ಇಲ್ಲ.